ನಮಸ್ತೆ ಎಲ್ರಿಗೂ. ನಾನು ಇಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಇಂದ. ಇವತ್ತು ನಾವು ಒಂದು ಗುಜ್ಜೆದು ಪಲ್ಯ ಮಾಡುವ ಅಂತೇಳಿ. ಈಗ ಗುಜ್ಜೆ ಎಲ್ಲ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ನಮ್ಮ ಹಳ್ಳಿಯಲ್ಲಿ. ಸೊ ಇದನ್ನ ಯಾವ ರೀತಿಯಲ್ಲಿ ಉಪಯೋಗ ಪಡಿಸಿಕೊಳ್ಬಹುದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಹಲಸಿನ ಮರ. ಇದರಲ್ಲಿ ಒಳ್ಳೆ ಬೆಳೆದಂತ ಗುಜ್ಜೆಗಳುಂಟು. ಇದನ್ನ ತೆಗೆಯುವ ಈಗ. ನೋಡಿ ಇಲ್ಲಿ ಬನ್ನಿ. ನೋಡಿ 1 2 3 ಮೇಲೆ 4 5 ಚೆನ್ನಾಗಿರುವಂತ ಗುಜ್ಜೆಗಳುಂಟು. ಒಂದೊಂದನ್ನ ತೆಗೆಯುವ ನಾವು ಫಸ್ಟಿಗೆ. ನೋಡಿ ಅದಾ ಬೆಳೆದಿದೆ ಇದು ಸ್ವಲ್ಪ. ನೋಡಿ ಗುಜ್ಜೆಗಳು. ಒಂದು ಗುಜ್ಜೆ ತೆಗೆದೆ, ನಾನು ತೆಗೆದು ಕೆಳಗಡೆ ಎತ್ತಾ ಇದ್ದೀನಿ. ಇನ್ನೊಂದು ಗುಜ್ಜೆ ತೆಗೆಯುವ. ನೋಡಿ ಗುಜ್ಜೆ, ಎರಡನೇ ಗುಜ್ಜ. ಓಕೆ, ಇನ್ನು ಮೇಲೆ ಉಂಟು. ಮೇಲಿಂದ ತೆಗಿತೇನೆ ನಾನು ಗುಜ್ಜೆ. ನೋಡಿ ಇಲ್ಲಿ 3 ಗುಜ್ಜೆ ಆಯ್ತು, 4 ಗುಜ್ಜೆ. ನೋಡಿ ಈಗ ನಾನು ತೆಗಿತೇನೆ ಮತ್ತೊಂದು ಗುಜ್ಜೆ. ನೋಡಿ 4 ಗುಜ್ಜೆ ತೆಗೆದಾಯ್ತು. ಇದರದ್ದು ಸಿಪ್ಪೆ ತೆಗಿಲಿಕ್ಕೆ ಉಂಟು. ಸಿಪ್ಪೆ ತೆಗೆದ ನಂತರ ಇದನ್ನ ಕೊಚ್ಚಲಿಕ್ಕೆ ಉಂಟು. ಎಲ್ಲ ಇದನ್ನ ನೀವು ಈಗ ನೋಡ್ಲಿಕ್ಕೆ ಉಂಟು ಮುಂದಕ್ಕೆ. ನೋಡಿ ಇವತ್ತು ಬೆಳಿಗ್ಗೆ ಆಯ್ತು. ಇನ್ನು ಗುಜ್ಜೆ ಎಲ್ಲ ತಂದು ರೆಡಿ ಮಾಡಿದ್ದೇವೆ. ನೋಡಿ 4 ಗುಜ್ಜೆಗಳುಂಟು. ಒಂದು ಮರದ ಪೀಸು ತಗೊಂಡಿದ್ದೇನೆ, ಅದರ ಮೇಲೆ ಇಟ್ಟು ಕಟ್ ಮಾಡಲಿಕ್ಕೆ. ಬಟ್ಟಿ ಉಂಟು, ಮತ್ತೆ ಸ್ವಲ್ಪ ಇದನ್ನು ಸಹ ತಗೊಂಡಿದ್ದೇನೆ. ಮಾಯಣ ಎಲ್ಲ ತೆಗಿಲಿಕ್ಕೆ ಎಲ್ಲ ಬೇಕಾಗ್ತದೆ ಅಂತೇಳಿ ತಗೊಂಡಿದ್ದೇನೆ. ಈಗ ಕೊಚ್ಚಲಿಕ್ಕೆ ಶುರು ಮಾಡುವ. ಮೊದಲಿಗೆ ಇದರದ್ದು ಸಿಪ್ಪೆ ತೆಗಿಬೇಕು. ನಾನೊಂದು ಗುಜ್ಜೆ ತೆಗಿತಾ ಇದ್ದೀನಿ. ತುಂಬ ಸುಲಭ ನೋಡಿ. ಗುಜ್ಜೆ ಕೊಚ್ಚುದಂದರೆ ಭಾರಿ ಸುಲಭ. ನೋಡಿ ಹೀಗೆ ಹಿಡಿಯೋದು. ಮೇಲಿಂದ ಒಂದು ಒಳ್ಳೆ ಕತ್ತಿ ಬೇಕು ಈ ರೀತಿಯಲ್ಲಿ ಸಿಪ್ಪೆ ತೆಗಿಲಿಕ್ಕೆ ಎಲ್ಲ. ನೋಡಿ ನೋಡಿ ಎಷ್ಟು ಕ್ಲೀನಾಗಿ ಸಿಪ್ಪೆ ಹೋಗ್ತದೆ. ನೋಡಿ ಹೀಗೆ ಸಿಪ್ಪೆ ತೆಗೆಯುದು. ನೋಡಿ ಎಷ್ಟು ಕ್ಲೀನ್ ಹೋಗ್ತಾ ಉಂಟು. ನೋಡಿ ಜಾಗರೂಕತೆಯಲ್ಲಿ ಸಿಪ್ಪೆ ಮಾತ್ರ ಹೋಗುವಷ್ಟು ಕೊಚ್ಚುದು. ಎಷ್ಟು ಸುಲಭ ಉಂಟಲ್ಲ. ಇವತ್ತೊಂದು ಮಕ್ಕಳಿಗೆ ಒಳ್ಳೆಯ ಪಲ್ಯ ಮಾಡಿ ತಿನ್ನಿಸಬೇಕು ಅಂತೇಳಿ, ಅದಕ್ಕೆ ಮನೆಯಲ್ಲಿ ಹಾಳಾಗುದು. ಮಕ್ಕಳಿಗೆ ಒಂದು ಒಳ್ಳೆಯ ಪಲ್ಯ. ಸರಿ, ಓಕೆ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಎಲ್ಲರದ್ದು ಊಟ ಆಯ್ತಾ? ಮತ್ತೆ ಹೇಗಿತ್ತು ಊಟ ಇವತ್ತು? ಸರಿ. ಮತ್ತೆ ಪಲ್ಯ ಎಲ್ಲ ಹೇಗಿತ್ತು? ಇದು ಗುಜ್ಜೆದ್ದು ಹೌದಾ? ಮತ್ತೆ ನಿಮ್ಮ ಮನೆಯಲ್ಲಿ ಸಹ ಮಾಡ್ತೀರಾ ನೀವು ಗುಜ್ಜೆದ್ದು ಪಲ್ಯ ಎಲ್ಲ? ಹೌದಾ? ಶಾಲೆಗೆಲ್ಲ ತಂದು ಕೊಡ್ಬೇಕಾಯ್ತಾ ಗುಜ್ಜೆಗಳನ್ನು ನೀವು ಸಹ? ಸರಿ ಸರಿ.